ರಾಜಕೀಯ ಪಕ್ಷವೊಂದು ತುಷ್ಟೀಕರಣದ ರಾಜಕಾರಣ ಮಾಡುತ್ತಿದೆ. ಮುಸ್ಲಿಮರಿಗೆ ಮತದಾನದ ಹಕ್ಕಿಲ್ಲದಂತೆ ಮಾಡಬೇಕು, ಆಗ ಎಲ್ಲವೂ ಸರಿಯಾಗುತ್ತದೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರತೀಯ ಕಿಸಾನ್ ಸಂಘದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಸ್ವಾಮೀಜಿ ಹೇಳಿಕೆಯಿಂದ ವಕಫ್ ವಿಚಾರ ಅಡಗಿದ್ರು, ಪರೋಕ್ಷವಾಗಿ ಚನ್ನಪಟ್ಟಣದ ಫಲಿತಾಂಶದ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸ್ವಾಮೀಜಿ ಈ ಹೇಳಿಕೆ ನೀಡಿದ್ದಾರೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ತರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ತರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಅಂತ, ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ, ಮನೇಲಿ ನೆಮ್ಮದಿನೇ ಇಲ್ಲ. ನಾವು ಏನೇ ಕೆಲಸ ಮಾಡಕ್ ಹೋದ್ರು ಕೈ ಗುಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸೇ ಆಗ್ತಾ ಇತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ರಾಘವೇಂದ್ರ ಭಟ್ ಗುರೂಜಿ ಅವರದ್ದು ಪ್ರಸಿದ್ಧಿ. ನಾನು ತಕ್ಷಣ ಅವ್ರು ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು. ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು, ನಾವು ಅದನ್ನ ನಡ್ಸ್ಕೊಂಡು ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರೂಜಿ ಅವರಿಗೆ ಅನಂತ ಧನ್ಯವಾದಗಳು.